ಅವನಿಯೊಳಗೆ ದೇವದೇವೇಶ ಶ್ರೀ ಹರಿಯಲ್ಲದೆ ಕೃಷ್ಣ ಅವನ ಕಾಯುವ ಅವನಿಯೊಳಗೆ ಅವನಾಧಾರ ಅಡವಿಯಲ್ಲಿರುವ ಮೃಗಗಳಿಗೆ ಅವನಾಶ್ರಯ ಆ ಪಕ್ಷಿ ಜಾತಿಗಳಿಗೆ ಅವ ಪೋಷಕನು ಗರ್ಭದಲ್ಲಿದ್ದ ಶಿಶುವಿಗೆ ದೇವಗುರು ಪುರಂದರ ವಿಠಲನಲ್ಲದೆ ಸ್ವಾಮಿ ಅವನ ಕಾಯುವ ಗರ್ಭದಲ್ಲಿದ್ದ ಮಗುವನ್ನು ರಕ್ಷಣೆ ಮಾಡಿದಂಥ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತಿದೆ. ಈ ಕರೋನಾ ಟೈಮಲ್ಲಿ ಇದು ಗ್ಯಾರಂಟಿ ಆಯಿತು. ತಾಯಿಗೆ ಕರೋನಾ ಹಡಿಬೇಕು, ಹಡೆದ ಕೂಡಲೇ ಮಗು ಕರೋನಾ ಇರತ್ತೋ ಬಿಡತ್ತೋ ಇದ್ದೇ ಇರತ್ತೆ ಅಂತ ಅವರು, ಯಾಕೆಂದರೆ ಇಟ್ ಬಿಲಾಂಗ್ಸ್ ಟು ಲಂಗ್ಸ್. ಕರೋನಾ ಬಂದು ಲಂಗ್ಸಿನ ಪ್ರಾಬ್ಲಮ್ಮು. ಈ ಮಗುಗೆ ಲಂಗ್ಸು ಆ್ಯಕ್ಟಿವೇಟೇ ಆಗಿರೋದಿಲ್ಲ, ಹುಟ್ಟಿದ ಮೇಲೆ ಆ್ಯಕ್ಟಿವೇಟ್ ಆಗೋದು. ತಾಯಿ ತೆಗೆದುಕೊಂಡ ಆಕ್ಸಿಜನ್ನೇ ಸಪ್ಲೈ ಆಗಿದೆ ಅಂದರೆ ಅವಳ ಉಸಿರಾಟದಲ್ಲಿ ಇರುವ ಕರೋನಾ ವೈರಸ್ಸು ಮಗುವಿಗೂ ಹೋಗೇ ಇರುತ್ತೆ ಅಂತ. ಅದು ಹುಟ್ಟಿದ ಕೂಡಲೇ ಟೆಸ್ಟ್ ಮಾಡಿದರೆ ಮಗು ಕರೋನಾ ಇಲ್ಲ. ಇನ್ನೇನು ಹೇಳೋದು, ಅವರು ಮುಟ್ಟಿದ್ದು ಆ ರೈಲಿಂಗ್ಸ್ ಒರೆಸು, ಲಿಫ್ಟನ್ನು ಹೀಗೆ ಮುಟ್ಟು, ಇನ್ನೇನೋ ಬಟನ್ ಒತ್ತು ಎಲ್ಲ ಸಾಯ್ತಾ ಇದ್ದರೆ, ಕರೋನಾ ಇರುವ ಪೇಷಂಟಿನ ಗರ್ಭದಲ್ಲಿರುವ ಮಗುವಿಗೆ ಕರೋನಾ ಇಲ್ಲ, 13 ದಿನ ಟ್ರೀಟ್ಮೆಂಟ್ ಕೊಟ್ಟು ಮಗುವನ್ನು ಅವಳ ಒಡಲಿಗೆ ಹಾಕಿ ನಿಮ್ಮ ಮಗು ನೀನೇ ಹಾಲು ಕುಡಿಸು. ದೇವರು ರಕ್ಷಣೆ ಮಾಡಬೇಕು ಅಂತ ಇನ್ನೇನು ಕರೋನಾ ಮಧ್ಯೆ ಇಟ್ಟರು ಕರೋನಾ ಹತ್ತದಂತೆ ವ್ಯವಸ್ಥೆಯನ್ನು ಮಾಡಿದೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅನ್ನೋದು ತುಂಬ ನಾವು ನೋಡೋ ವ್ಯೂನಲ್ಲಿ ಹೋಗುತ್ತೆ. ರಕ್ಷಣೆ ಮಾಡುವ ದೇವರಿಗೆ ಇದು ಉಳಿಬೇಕು ಅಂತಿದ್ದರೆ ನೀ ಎಲ್ಲೇ ಇದ್ದರೂ ಉಳಿಸ್ತೇನೆ. ಇಲ್ಲಾಂದರೆ ಇವತ್ತು ಯಾವುದೋ ಒಂದು ಬಂದಿತ್ತು, ಇದರಲ್ಲಿ ಪೇಷಂಟನ್ನು ಚೆಕ್ ಮಾಡ್ತಾನೆ, ಹಾರ್ಟ್ ಅಟ್ಯಾಕ್ ಬಂದು ಒಬ್ಬ ಹಾರ್ಟ್ ಸರ್ಜನ್ ಹೊಟ್ಟೋದ್ರು ಅಂತ, ಒಂದು ಯಾವುದೋ ಹೆಣ್ಣು ಡಾಕ್ಟ್ರು. ಇವತ್ತು ಎಲ್ಲ ನೋಡಿದೆ ಪಾಪ. ಅಲ್ಲ, ಅನ್ವಯ ಹಾಗೆ ಅಂದಾಕ್ಷಿಣ್ಯ ನಾವು ತುಂಬ ನಿರ್ಲಕ್ಷ್ಯದಿಂದ ಇರಬೇಕು ಅಂತ ತಾತ್ಪರ್ಯ ಅಲ್ಲ. ದೇವರ ಮೇಲೆ ಭಾರ ಹಾಕಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಇರಬೇಕು. ತೀರಾ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಆಗೋದಿಲ್ಲ ಅದು. ಸರಿ, ಮಗು ಹುಟ್ಟಿತು. ಇವರು 4, 5, 6 ವರ್ಷಕ್ಕೆ ಅವನಿಗೆ ಧನುರ್ವೇದ ಅಂದರೆ ಯುದ್ಧ ಅಸ್ತ್ರ ಶಸ್ತ್ರ, ಅದಕ್ಕೆ ಧನುರ್ವೇದ ಅಂತ ಕರೀತಾರೆ. ಚೆನ್ನಾಗಿ ಎಲ್ಲ ಮಾಡಿದ ಯುದ್ಧವನ್ನು ಮಾಡೋದು ಹೇಳ್ಕೊಟ್ರು. ಇವನು ಗೊತ್ತಾಯಿತು, ನನ್ನಪ್ಪನಿಗೆ ಮೋಸ ಮಾಡಿದ್ದಾರೆ, ನಾನು ಸೂರ್ಯವಂಶದ ಚಕ್ರವರ್ತಿ, ಯಾರ್ಯಾರಿದ್ರೋ ಎಲ್ಲರ ಮೇಲೆ ದಾಳಿ ಮಾಡ್ದ, ಎಲ್ಲರನ್ನು ಪೀಸ್ ಮಾಡಿ ಇಟ್ಬಿಟ್ಟು ಎಲ್ಲರನ್ನು ಕೊಂದೇ ಬಿಡ್ತೀನಿ ಅಂತ ಹೊರಟುಬಿಟ್ಟ. ಆಮೇಲೆ ಅವ್ರು ಬಂದು ಅವ್ರನ್ನ ಬಿಡಿದ್ರು. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡ್ಲಿ, ಏನೋ ಮಣ್ಣು ತಿನ್ನೋ ಕೆಲಸ ಮಾಡಿದ್ವಿ. ಅವ್ರ ಅಮ್ಮನಿಗೆ ವಿಷ ಕೊಟ್ಟರೆ ಇವನು ಇಡೀ ನಮ್ಮ ಕುಲವನ್ನೇ ನಾಶ ಮಾಡ್ತೀಯಾನೆ. ಅವ್ರವರಂದರು, ಹೋಗಲಿ ಬಿಟ್ಟುಬಿಡು. ಆಯ್ತು ಬಿಡ್ತೇನೆ, ಆದರೆ ಇವರು ಇನ್ಮೇಲಿಂದ ವೇದವಿಹಿತವಾದ ಯಾವ ಕರ್ಮವನ್ನು ಮಾಡಬಾರ್ದು. ತತಃ ಶಕಾದೆ ಸಪಶ್ಚಾತ್ ಕಾಂಬೋಜಾತ್ ಪಾರದಾಂಸ್ತದ ಪಲ್ಲವಾಂಶ್ಚೈವ ನಿಶೇಷಾನ್, ಇವ್ರನ್ನ ಶಕರನ್ನು, ಆಮೇಲೆ ಕಾಂಬೋಜರನ್ನು, ಪಾರ್ಷದರು, ಪಲ್ಲವರು ಅಂತೆಲ್ಲ ಏನೇನು ಮಾಡ್ದ ಅಂದರೆ ಅರ್ಧಂ ಶಕಾನಾಂ ಶಿರಸೋ ಮುಂಡಂ ಕೃತ್ವ ವಿಸರ್ಜಯತೆ. ಅರ್ಧ ತಲೆ ಬೋಳಿಸ್ದ ಶಕರು ಅನ್ನೋರು, ನೀವು ಹೀಗೆ ಇರಬೇಕು ನಿಮ್ಮ ಹೇರ್ ಕಟಿಂಗ್. ಆಮೇಲೆ ಯವನಾನಾಂ ಶಿರಾಸರವ, ಯವನರದು ತಲೆ ಬೋಳಿಸಿ ಮೀಸೆ ಬೋಳಿಸಿ ಗಡ್ಡ ಮಾತ್ರ ಬಿಟ್ಟಿದ್ದು ಇವ್ರದೇ, ನಮ್ಮ ಸಾಹೇಬ್ರದೆಲ್ಲ ಇವನು ಮಾಡಿದ್ದಾನೆ ಅಂತಾರೆ. ಈಗ ನಮ್ಮವರು ಈ ಥರನೇ ಬಿಟ್ಕೊಂಡು ಸಾಯ್ತಾ ಇದ್ದಾರೆ. ಹರಿವಂಶದಲ್ಲಿ ಕೇಳಿದ್ವಿ, ಸಗರ ನಮಗೂ ಮಾಡಿದ್ದಾನೆ ಅಂಥೇಳಿ. ಯವನಾನಾಂ ಶಿರಾಸರ್ ಕೃತ್ವ ಮುಂಡಂ ಕೃತ್ವ ವಿಸರ್ಜಯತೆ. ಯವನಾನ ಅದೇ ಪ್ರಾಯ ಹೀಗೆ ವ್ಯವಸ್ಥೆ ಮಾಡ್ಬೋದು. ಅನುವಿನ ಕಾಲದಲ್ಲಿ ಅವರೆಲ್ಲರೂ ಆದರೂ
ಇವನು ಅವ್ರಿಗೆ ಹೇರ್ ಸ್ಟೈಲ್ ಹೀಗಿರಲಿ ಅಂತ ಮಾಡ್ದ. ಇಷ್ಟೇ ಅಲ್ಲ, ಇವರೆಲ್ಲ ಯಜ್ಞಯಾಗ, ಕ್ಷತ್ರಿಯರಿಗೆ ಯಜ್ಞಯಾಗ ವೇದಾಧ್ಯಯನ ಇತ್ತು, ಅದೆಲ್ಲವನ್ನು ಬಾಹಿರರನ್ನಾಗಿ ಮಾಡಿಟ್ಬಿಟ್ಟ. ಯವನಾನಾಂ ಶಿರಾಸ್ ಸರ್ವಂ ಕಾಂಬೋಜಾನಾಂ ತಥೈವತ ಪಾರದ ಮುಕ್ತಕೇಶಾಶ್ಚ. ಪಾರದರು ತಲೆಯನ್ನು ಬೋಳಿಸ್ಕೊಂಬ, ಮುಕ್ತಕೇಶಾಶ್ಚ ಸದಾ ಕೂದಲು ಬಿಟ್ಕೊಂಡೇ ಇರಬೇಕು ಅವರು. ಪಲ್ಲವಾಹ ಶ್ಮಶ್ರುಧಾರಿಣ, ಪಲ್ಲವರು ಶ್ಮಶ್ರು, ಮೀಸೆ ಮಾತ್ರ ಇಟ್ಕೊಂಡಿರ್ಬೇಕು, ಏನೆಲ್ಲ ತಲೆ ಗಡ್ಡ ಎಲ್ಲ ತೆಗಿಬೇಕು. ಹೀಗೆ ನಿಸ್ವಾಧ್ಯಾಯ, ಸ್ವಾಧ್ಯಾಯ ಅಂದರೆ ಅಧ್ಯಯನ ವೇದಗಳನ್ನು ಅದಿಲ್ಲ. ವಷಟ್ಕಾರ, ವಷಟ್ಕಾರ ಅಂತಂದರೆ ಇದು ಸ್ವಾಹಾಕಾರ, ಅದು 5 ಇದೆ, ಅದು ಅದನ್ನು ಮಾಡೋ ಹಾಗಿಲ್ಲ. ನಿಷಟ್ಕಾರ ಕೃತಾಸ್ತೇನ ಮಹಾತ್ಮನ, ಇಷ್ಟು ಮಾಡಿಟ್ಟ ಅವನು. ಇದಾದ ನಂತರ ಅಲ್ಲಿ ಸಗರನಿಗೆ 2 ಹೆಂಡತಿಯರು, ಕೇಶಿನಿ ಮತ್ತು ಈಲಿನಿ ಅಂತ. ಈಲಿನಿ ಅನ್ನೋಲ್ಲಿ ಒಂದು ಮಗು ಆಯಿತು. ಅವ್ರು ಕೇಳಿದ್ರು, ಸಗರ ನಿನ್ನ ಮನೆಯವರನ್ನು ಕರಿ. ಇಬ್ಬರಿಗೂ ಆಪ್ಷನ್ ಕೊಟ್ಟರು, ನೋಡಮ್ಮ, ಮಗುವನ್ನು ವಂಶವನ್ನು ಮುಂದುವರಿಸುವ ಒಂದು ಮಗು ಬೇಕು, ವಂಶ ಮುಂದುವರಿಸೋದಿಲ್ಲ, ಆದರೆ ಬಹಳ ಪರಾಕ್ರಮಿಗಳಾದ 60,000 ಮಕ್ಕಳು ಬೇಕು ಅಂತ. ಒಬ್ಬಳು 60,000 ಮಕ್ಕಳೇ ಬೇಕು ಅಂದ್ಲು. ಆ ಮಕ್ಕಳು ಹೆಚ್ಚಿದ್ರೆ ಆ ತಾಯಂದ್ರಿಗೆ ಹಿರಿಮೆ ಅಂತ, ಹಾಗೊಂದು ಕಾಲ ಇತ್ತು. ಸರಿ, ಅವಳ ಆಪ್ಷನ್ ಅದೇ ತೊಗೊಂಡು, ವಂಶ ಮುಂದುವರಿಸದೇ ಇರೋ ಎಷ್ಟು ಮಕ್ಕಳಿದ್ರೇನು ವಂಶ ಮುಂದುವರಿಯೋ ಒಂದು ಮಗು ಬೇಕು ಅಂತ. ಆ ವಂಶ ಮುಂದುವರಿಬೇಕು ಅಂತ ಕೇಳಿದಲ್ಲ, ಈಲಿನಿ ಅನ್ನೋಳಲ್ಲಿ ಒಬ್ಬ ಹುಟ್ಟಿದ, ಅಸಮಂಜಸ ಅಂತ. ಮಹಾತತ್ವಜ್ಞಾನಿ ಅವನು. ಸಣ್ಣ ವಯಸ್ಸಲ್ಲೇ ಮನೆ ಬಿಟ್ಟು ಹೋದ. ಅಯೋಧ್ಯಾದ ಸರಯೂ ನದಿಯಲ್ಲಿ ಎಲ್ಲ ಮಕ್ಕಳನ್ನು ತೊಗೊಂಡೋಗಿ ಹಾಕೋನು. ಎಲ್ಲರೂ ಕಂಪ್ಲೇಂಟ್ ಮಾಡಿದರು. ಸರಿ, ನೀನು ರಾಜ್ಯ ಬಿಟ್ಟು ಹೋಗು ಅಂದ. ಅಷ್ಟೇ ಬೇಕಾಗಿದ್ದು ಅಂತ ಯಾವ್ಯಾವ ಮಕ್ಕಳನ್ನು ಕೊಂದಿದ್ನೋ ಅವ್ರನ್ನೆಲ್ಲ ತಂದು ಕೊಟ್ಬಿಟ್ಟು ವಾಪಸ್ ಹೊಟ್ಟೋದ ಅವನು. ವೇನಂತರ ಅಲ್ಲ ಇವನು. ಅಸಮಂಜಸನಿಗೆ ಹುಟ್ಟಿದಾಗಿನಿಂದ ವೈರಾಗ್ಯ, ಮಹಾಜ್ಞಾನಿ ಅವನು. ನಾ ರಾಜ್ಯ ಬಿಟ್ಟು ಹೋಗಬೇಕು, ಏನಾದರೂ ತಪ್ಪು ಮಾಡುವ ಅಂತ ಹೀಗೆ ಮಾಡಿದ್ದು. ವೇನ ಹಾಗಲ್ಲ. ಅಸಮಂಜಸನ ಮುಂದೆ ಮಕ್ಕಳಾದರು ಅಸಮಂಜಸನಿಗೆ. ಇಲ್ಲೇನಾಯಿತು, 60,000. ಕೇಶಿನಿಯಲ್ಲಿ ಅಸಮಂಜಸ, ಈಲಿನಿಯಲ್ಲಿ 60,000 ಮಕ್ಕಳಾಗೋದೋಗಲಿ, ಒಂದು ಯಾವುದೋ ಕುಂಬಳಕಾಯಿ ಥರ ಹಡಿದು ಬಿಟ್ಲು ಅವಳು. ಅವಳು ಕೇಳಿದ್ರು, ಅಲ್ರಿ 60,000 ಮಕ್ಕಳು ಅಂದರೆ 6 ಮಕ್ಕಳಿಲ್ಲ ಆ ಕಡೆ, ಇದು ಯಾವುದೋ ಕುಂಬಳಕಾಯಿ, ಏನು ಮಾಡಲಿ? ಇಲ್ಲ ಅದನ್ನು ಒಡಿ ಅಂದರು. ಅದ್ರಲ್ಲಿ ಸಣ್ಣ 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 ಈ ಎಳ್ಳು ಕಾಳಿನ ಸೈಜಿನ 60,000 ಬೀಜ ಇತ್ತು. ಏನು ಮಾಡಲಿ ಅಂದರು. ತುಪ್ಪದ ಗಡಿಗೆಯಲ್ಲೇ ಹಾಕಿಡೋದನ್ನೆಲ್ಲ ಇನ್ಕ್ಯುಬುಲೇಟರ್ಸ್ ಆಗಿನ ಕಾಲದ್ದು. ತುಪ್ಪದ ಗಡಿಗೆಯಲ್ಲಿ ದುರ್ಯೋಧನಾದಿಗಳು ಹುಟ್ಟಿದ ಹಾಗೆ ತುಪ್ಪದ ಗಡಿಗೆಯಲ್ಲಿ ಅದನ್ನು ಹಾಕಿ 9 ತಿಂಗಳು ಇಡು, ಮಕ್ಕಳಾಗತ್ತೆ ಅಂತ ತುಪ್ಪದ ಗಡಿಗೆಯಲ್ಲಿ ಹಾಕಿ 60,000 ನರ್ಸ್ಗಳನ್ನು ಅಪಾಯಿಂಟ್ ಮಾಡಿದ್ರು. ಎಲ್ಲೂ ಒಬ್ಬಳೇ ನೋಡ್ಕೊಬೋದು 60,000ನ. ಒಂದೊಂದು ಗಡಿಗೆಗೆ ಒಬ್ಬೊಬ್ಬಳಂತೆ ನಿಯಮನ ಆಯಿತು. 9 ತಿಂಗಳಾದ ಮೇಲೆ 60,000 ಮಕ್ಕಳು ಸಗರನ ಮಕ್ಕಳಾದರು. ಆಮೇಲೆ ಅವರು ಕಪಿಲನಾಮಕ ಭಗವಂತನ ನಿಂದೆಯನ್ನು ಮಾಡಿದ್ದಕ್ಕೆ ಅವರೇ ನಾಶ ಆದರು ಅಂತ. ಕಪಿಲನಾಮಕ ಭಗವಂತನ ಕಣ್ಣಿನಿಂದ ಬೆಂಕಿ ಬಂತು ಮಾಡಿತು, ಅದು ಯಾವುದೂ ಇಲ್ಲ. ಎಲ್ಲಿ ದೇವರಿಗೆ ಕೋಪ ಅಂತ ನವಮಸ್ಕಂದ ಭಾಗವತದಲ್ಲಿ ಅದಕ್ಕೆ ವಿರುದ್ಧವಾಗಿದೆ. ಮಹಾಶಾಂತಮೂರ್ತಿಯಾದ ದೇವರಿಗೆ ಕೋಪಗೀಪ ಇಲ್ಲ, ದೇವರನ್ನು ನಿಂದೆ ಮಾಡಿದ್ದರಿಂದಲೇ ಅವರು ಸುಟ್ಟು ಬೂದಿ ಆದದ್ದು ಅಂತ. ಸರಿ, ಆನಂತರದಲ್ಲಿ ಇವನ ಮಗ ಅಂಶುಮಾನ್ ಅಂತ, ಅಸಮಂಜಸನ ಮಗ ಅಂಶುಮಾನ್. ಅವನು ನೋಡ್ದ ಹುಡುಕ್ದ, ಅವ್ರ ಬೂದಿ ಇತ್ತು ಪಾಪ. ಇವರೆಲ್ಲ ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಅಂದರು, ಇವರು ಉದ್ಧಾರ ಆಗಬೇಕೇನು ಮಾಡಲಿ, ಗಂಗೆಯನ್ನು ಹರಿಸು ಅಂದರು. ಎಲ್ಲಿ ತರೋದು, ಸ್ವರ್ಗಲೋಕದಲ್ಲಿ ಇತ್ತು. ಅಂಶುಮಾನ್ ಪ್ರಯತ್ನ ಮಾಡಿದ. ಅವನ ಮಗ ದಿಲೀಪನಿಗೂ ಆಗಲಿಲ್ಲ. ಅವನ ಮಗ ಭಗೀರಥ ಗಂಗೆಯನ್ನು ಪ್ರತ್ಯಕ್ಷೀಕರಿಸಿಕೊಂಡು ಅವನ್ನೆಲ್ಲ ಉದ್ಧಾರ ಮಾಡಿದ. ಭಗೀರಥನ ಮಗನೇ ಶ್ರುತನ ಮಗ ನಾಭಾಗನ ಮಗ ಮತ್ತೊಬ್ಬ ಅಂಬರೀಷ ಅಂತ. ಅಂಬರೀಷನ ಮಗನೇ ಸಿಂಧುದ್ವೀಪ. ಅವನ ಮಗನೇ ಅಯುತಾಯಿತನ ಮಗನೇ ಋತುಪರ್ಣನ ಮಗನೇ ಆರ್ತುಪರ್ಣಿ. ಈ ಋತುಪರ್ಣ ಅಂತಂದರೆ ನಳನ ಸ್ನೇಹಿತ, ಮ್ಯಾಥಮ್ಯಾಟಿಕ್ಸ್ ಹೇಳ್ಕೊಟ್ಟವನು ನಳನಿಗೆ. ಸುದಾಸನ ಮಗನೇ ಸೌದಾಸನಿಗೆ ಕಲ್ಮಾಶಪಾದ ಅಂತ ಬೆರೆದಿತ್ತು. ಆ ಕಥೆ ಇದರಲ್ಲಿ ಬರುತ್ತೆ ಭಾಗವತದಲ್ಲಿ. ಆಮೇಲೆ ಕಲ್ಮಾಶಪಾದನ ಮಗನೇ ಸರ್ವಕರ್ಮನ ಮಗನೇ ಅರಣ್ಯನ ಮಗನೇ ನಿಘ್ನನ ಮಗ ಅನಮಿತ್ರ ಮತ್ತು ರಘು ಅಂತ. ಅನಮಿತ್ರನ ಮಗ ದುಲಿದುಹನ ಮಗನೇ ದಿಲೀಪನ
ಮಗನೇ ರಘು, ರಘುವಿನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗ ರಾಮ, ರಾಮನ ಮಕ್ಕಳು ಕುಶ, ಲವ, ಕುಶನ ಮಗ ಅತಿಥಿ, ಅತಿಥಿಯ ಮಗನೇ ನಿಷಧ, ನಿಷಧನ ಮಗ ನಲ, ನಲನ ಮಗ ನಭ, ನಭನ ಮಗ ಪುಂಡರೀಕ, ಅವನ ಮಗ ಕ್ಷೇಮಧನ್ವ, ಕ್ಷೇಮಧನ್ವನ ಮಗ ದೇವಾನೀಕ, ದೇವಾನೀಕನ ಮಗನೇ ಅಹಿನಗು, ಅಹಿನಗುನ ಮಗನ ಹೆಸರು ಸುಧನ್ವ, ಅವನ ಮಗ ಅನಲ, ಅನಲನ ಮಗ ಉಕ್ತ, ಉಕ್ತನ ಮಗ ವಜ್ರನಾಭ, ಅವನ ಮಗ ಶಂಖ ಅಂತ, ಶಂಕನ ಮಗ ಪುಷ್ಯ, ಪುಷ್ಯನ ಮಗ ಅರ್ಥಸಿದ್ಧಿ, ಅವನ ಮಗ ಸುದರ್ಶನ, ಅವನ ಮಗ ಅಗ್ನಿವರ್ಣ, ಅವನ ಮಗ ಶೀಘ್ರ, ಶೀಘ್ರನ ಮಗ ಮರು, ಮರುವಿನ ಮಗ ಬೃಹದ್ಬಲ, ಅವನ ಮಗ ನಲ. ಇಷ್ಟು ಸೂರ್ಯವಂಶದ ಪ್ರಧಾನ ಒಂದು ಟೊಂಗೆ ಹೇಳಿದ್ದೀನಿ ಅಂತ ಮುಗಿಸ್ತಾರೆ. ಇಷ್ಟು ಸೂರ್ಯವಂಶದ ಬಗ್ಗೆ ಹೇಳ್ತಾ ಒಂದು ಮಾತಂತ, ಇಕ್ಷ್ವಾಕು ವಂಶ ಪ್ರಭವಾ ಪ್ರಾಧಾನ್ಯೇನೇಹ ಕೀರ್ತಿತಾ ಏತೆ ವಿವಸ್ವತೋ ವಂಶೇ ರಾಜಾನೋ ಭೂರಿ ತೇಜಸಃ ಪಠನ್ ಸಮ್ಯಗ್ ಇಮಾಂ ಸೃಷ್ಟಿಂ ಆದಿತ್ಯಸ್ಯ ವಿವಸ್ವತಃ ಶ್ರಾದ್ದದೇವಸ್ಯ ದೇವಸ್ಯ ಪ್ರಜಾನಾಂ ಪುಷ್ಟಿದಸ್ಯ ಚ ಪ್ರಜಾವಾನೇತಿ ಸಾಯುಜ್ಯಂ ಆದಿತ್ಯಸ್ಯ ವಿವಸ್ವತಃ ವಿಪಾಪ್ಮ ವಿರಜಾಶ್ಚೈವ ಆಯುಶ್ಚ ಆಯುಷ್ಮಾಂಶ್ಚ ಭವತ್ಯುತ. ಇಷ್ಟು ಫಲ ಅಂದರು. ಯಾರು ಈ ಸೂರ್ಯವಂಶದ ಕಥೆಯನ್ನು ಕೇಳ್ತಾರೆ, ಚಿಂತನೆ ಮಾಡ್ತಾರೆ, ಅವರಿಗೆ ಆಗುವ ಮೊದಲು ಪುಷ್ಟಿದ, ಅವನಿಗೆ ದೇಹ ಆರೋಗ್ಯ ಇವೆಲ್ಲ ಪುಷ್ಟಿ ಚೆನ್ನಾಗಿ ಕೊಡ್ತಾನೆ. ಪ್ರಜಾವಾನೇತಿ, ಮುಖ್ಯವಾಗಿ ಅವರ ವಂಶದಲ್ಲಿ ಮಕ್ಕಳಾಗತ್ತೆ. ಸಾಯುಜ್ಯಂ ಆದಿತ್ಯಸ್ಯ, ಸೂರ್ಯಲೋಕವನ್ನು ಹೊಂದುತ್ತಾನೆ. ವಿವಸ್ವತಃ ವಿಪಾಪ್ಮ, ಎಲ್ಲ ಪಾಪಗಳು ಹೋಗುತ್ತೆ. ವಿರಜ, ಯಾವ ಕೊಳಕು ನಮ್ಮಲ್ಲಿ ಇರೋದಿಲ್ಲ. ಹಾಗಾಗಿ ಆಯುಷ್ಮಾಂಶ, ಒಳ್ಳೆಯ ಆಯುಷ್ಯವಂತನಾಗ್ತಾನೆ ಅಂಥೇಳಿ ಆದಮೇಲೆ ಮತ್ತೆ ಜನಮೇಜಯ ಕೇಳ್ತಾನೆ, ಕಥಂ ವೈ ಶ್ರಾದ್ದದೇವತ್ವಂ ಆದಿತ್ಯಸ್ಯ ವಿವಸ್ವತಃ, ಹೇಗೆ ಇವನಿಗೆ ಶ್ರಾದ್ದದೇವ ಅನ್ನೋ ಹೆಸರು ಬಂತು, ಅದನ್ನು ನಮಗೆ ದಯಮಾಡಿ ಹೇಳಿ, ಮತ್ತು ಚಂದ್ರನ ಉತ್ಪತ್ತಿ ಅದರ ಬಗ್ಗೆ ಎಲ್ಲ ಹೇಳಿ ಅಂದಾಗ, ಪಿತೃಗಳು ಅಂತ ಇದ್ದಾರಲ್ಲ ಅವ್ರು ಯಾರು ಏನು ಎತ್ತ ಅಂದಾಗ ಪಿತೃಗಳ ಬಗ್ಗೆ ಹೇಳ್ತಾರೆ. ಪಿತೃಗಳ ಉತ್ಪತ್ತಿ ಪ್ರಧಾನವಾದದ್ದು ಹರಿವಂಶದಲ್ಲಿದೆ. ಏಕೆಂದರೆ ಮಕ್ಕಳ ಸಂತತಿಗೆ ಪ್ರಧಾನವಾಗಿ ಪಿತೃದೇವತೆಗಳ ಅನುಗ್ರಹ ಬೇಕು. ಅದನ್ನೇ ದೇವರು ಇಟ್ಕೊಂಡಿರೋದು ಮಾರ್ಗ. ಯಾರು ಶ್ರಾದ್ದಾದಿಗಳನ್ನು ಚೆನ್ನಾಗಿ ಮಾಡಿರ್ತಾರೆ, ಯಾರ ಮನೆಯಲ್ಲಿ ಹೋದವರಿಗೆ ಕಾರ್ಯಗಳು ಚೆನ್ನಾಗಿರುತ್ತೆ, ಪ್ರಾಯ ಸಂತತಿಗೆ ಕೊರತೆ ಇರೋದಿಲ್ಲ. ಅದು ಸರಿಯಾಗಿ ಈಗ ಆಗ್ತಾ ಇಲ್ಲ ಅಲ್ಲ, ಈಗಿನ ಐತಲೆ ಅವನಿಗೂ ಆಗಿಲ್ಲ ಅಂದರೆ ಇಲ್ಲಿ ಕಾಡಿಸ್ತಾ ಇರುತ್ತದು ಪಿತೃಶಾಪ ಅಂತ. ಹಾಗಾಗಿ ಪಿತೃಗಳ ಅನುಗ್ರಹವನ್ನು ತುಂಬ ಮುಖ್ಯ ಪಡಿಬೇಕು ಅಂತ ಪಿತೃಕಲ್ಪದ ಬಗ್ಗೆ ಹೇಳಿದ್ದಾರೆ. ನಾಳೆ ದಿವಸ ಅದನ್ನು ವಿಸ್ತಾರವಾಗಿ ನೋಡು. ಹರಯೇ ನಮ. ಪಿತೃದೇವತೆಗಳ ಬಗ್ಗೆ ವಿಸ್ತಾರವಾಗಿ ಹೇಳುವ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದವನು ಧರ್ಮರಾಜ. ನಾವು ಮಾಡಿದ ಪಾಪ ಪುಣ್ಯಗಳನ್ನೆಲ್ಲ ನೋಡಿ ಶಿಕ್ಷೆ ಕೊಡುವ ಯಮಧರ್ಮರಾಜನೇ ತಾನು ಪ್ರಶ್ನೆಯನ್ನು ಮಾಡ್ತಾನೆ. ಶರಶೈಯಲ್ಲಿ ಮಲಗಿದಂತಹ ಭೀಷ್ಮರ ಹತ್ರ ಕೇಳ್ತಾನೆ. ಇಲ್ಲಿ ಜನಮೇಜಯ ಕೇಳಿದಾಗ ಅವರು ಹೇಳೋದು, ಜನಮೇಜಯ ಕೇಳ್ತಾನೆ, ಪಿತೃಗಳು ಅಂದರೆ ಯಾರು, ಅವರನ್ನು ಆರಾಧನೆ ಮಾಡಿದರೆ ಆಗುವ ಲಾಭ ಏನು, ಅವರು ಎಲ್ಲಿರ್ತಾರೆ ಏನು, ಅವರ ಎಲ್ಲ ಮಾಹಿತಿ ಹೇಳಿ ಎಂದಾಗ ಅವಶ್ಯ ಹೇಳ್ತೀನಿ. ಒಂದು ಸಂವಾದ ನಡೆದಿದೆ. ಗೀತಂ ಸನತ್ಕುಮಾರೇಣ ಮಾರ್ಕಾಂಡೇಯಾಯ ಪೃಚ್ಛತೆ. ಇದು ಮೂಲತಃ ಹೇಳಿದ್ದು ಸನತ್ಕುಮಾರರು ಮಾರ್ಕಾಂಡೇಯರಿಗೆ, ಮಾರ್ಕಾಂಡೇಯರು ಮತ್ತೆ ಇವರಿಗೆಲ್ಲ ಹೇಳಿದ್ದಾರೆ. ಯುಧಿಷ್ಠಿರೋ ವಾಚ ಪುಷ್ಟಿಕಾಮೇನ ಧರ್ಮಜ್ಞ ಕಥಂ ಪುಷ್ಟಿರವಾಪ್ಯತೆ ಏತದ್ವೈ ಶೋತುಮಿಚ್ಛಾಮಿ ಕಿಂ ಕುರ್ಯಾಮೋ ನ ಶೋಚಸಿ ಕುರ್ವಾಣೋ ನ ಶೋಚತಿ. ಮನುಷ್ಯನಿಗೆ ಆ ಕಾಲದಲ್ಲಿರುವ ಎಲ್ಲ ಕಂಫರ್ಟಬಿಲಿಟೀಸು ಈಗ 2023 ಇದ್ದೇವೆ. ನಾನು ಯಾವಾಗೋ 79ನೇ ಇಸ್ವಿಯಲ್ಲಿ ಸೈಕಲ್ ಬಯಸಿದ್ದೆ, ಈಗ ಸೈಕಲ್ ಬಂತು ಅಂದರೆ ಅದಕ್ಕೇನು ಕಿಮ್ಮತ್ತಿಲ್ಲ. ಇವತ್ತಿನ ಕಾಲದಲ್ಲಿ ಇರುವಂತಹ ಅತಿ ಲಕ್ಸುರಿ ಬೇಡ, ಮಿನಿಮಮ್ ಆದಂತಹ ಏನು ಸಂತೋಷಕ್ಕೆ ಸಾಧನಗಳು ಅಂತ ಇದೆ ಶಾಸ್ತ್ರೀಯವಾದ ಹಿನ್ನೆಲೆಯಲ್ಲಿ, ಆರೋಗ್ಯ, ಆಯುಷ್ಯ, ಒಂದಿಷ್ಟು ಐಶ್ವರ್ಯ, ಇಷ್ಟೇ ಹೇಳೋದು ಅಂತಾದರೆ ಇದೇ ದೊಡ್ಡ ಸಾಧನ. ಈ ಮೂರು ಸಿಗಬೇಕು ಅಂತಾದರೆ, ಪುಷ್ಟಿ ಬೇಕು ಅಂತಾದರೆ ಯಾವ ದೇವರನ್ನು ಆರಾಧನೆ ಮಾಡಬೇಕು ಏನು ಹೇಳಿ ಅಂತ ಧರ್ಮರಾಜನ ಪ್ರಶ್ನೆ. ಭೀಷ್ಮವಾಚ ಶ್ರಾದ್ದೈ ಪ್ರೀಣಾತಿ ಪ್ರತೋನ್ ಸರ್ವಕಾಮ. ಶ್ರಾದ್ದದಿಂದ ಯಾರು ಪಿತೃದೇವತೆಗಳನ್ನು ಆರಾಧನೆ ಮಾಡ್ತಾರೆ ಅಥವಾ ಪಿತೃಂತರ್ಗತನಾದ ಭಗವಂತನ ಆರಾಧನೆಯನ್ನು ಶ್ರಾದ್ದದ ಮುಖಾಂತರ ಮಾಡ್ತಾರೆ, ಅವರೆಲ್ಲ ಕೊಡ್ತಾರೆ. ಪ್ರಶ್ನೆಗೆ ಪಟ್ಟಂತ ಉತ್ತರ ಇಷ್ಟು: ಶ್ರಾದ್ದವನ್ನು ಮಾಡಿ ಎಲ್ಲ ಪಡಿತೀರಿ. ತತ್ಪರಃ ಪ್ರೇತ ಶ್ರಾದ್ಧಿ ಪ್ರೇತ್ಯ ಚ ಇಹ ಚ ಮೋದತೆ.
ಹೋದ ಮೇಲೂ ಪರಲೋಕದಲ್ಲಿ ಸುಖವಾಗಿರ್ತಾನೆ, ಐಹಿಕವಾಗಿಯೂ ಸುಖವಾಗಿರ್ತಾನೆ. ಪಿತರೋ ಧರ್ಮಕಾಮಸ್ಯ, ಅವ್ರದ್ದು ಹೀಗಿದೆ ಪಿತೃದೇವತೆಗಳು, ನಾನು ಒಳ್ಳೆ ಧಾರ್ಮಿಕನಾಗಿ ಇರಬೇಕಪ್ಪ, ನಾನು ಯಾವ ಮಡಿವಂತನಾಗಿ ಇರಬೇಕು, ನನಗೆ ಅದಕ್ಕೆ ಬೇಕಾದಂತಹ ಎಲ್ಲ ಅನುಕೂಲ ಸಿಗಲಿ ಅನ್ನುವ ದೃಷ್ಟಿಯಿಂದ ಪಿತೃದೇವತೆಗಳನ್ನು ಆರಾಧನೆ ಮಾಡಿದರೆ ಅದೇ ವಾತಾವರಣ ಸಿಗುವಂತೆ ಮಾಡ್ತಾರೆ. ನನಗೆ ಆರೋಗ್ಯ ಬೇಕು ಅಂತ ನೀನು ಶ್ರಾದ್ದಾದಿಗಳನ್ನು ಭಕ್ತಿಯಿಂದ ಮಾಡು, ಅದನ್ನು ಕೊಡ್ತಾರೆ. ಅದನ್ನೇ ಅಂದರು, ಪಿತರೋ ಧರ್ಮಕಾಮಸ್ಯ ಪ್ರಜಾಕಾಮಸ್ಯ ಚ ಪ್ರಜಾಮೆ ಪುಷ್ಟಿಕಾಮಸ್ಯ ಪುಷ್ಟಿಂಚ ಪ್ರಯಚ್ಛಂತಿ ಯುಧಿಷ್ಠಿರೋ ವಾಚ. ವರ್ತಂತೆ ಪಿತರ ಸ್ವರ್ಗೆ ಕೇಶಾಂಚಿನ್ ನರಕೆ ಪುನಃ ಪ್ರಾಣಿನಾಂ ನಿಯತಂ ವಾಪಿ ಕರ್ಮಜಂ ಫಲ ಮುಚ್ಯತೆ. ಇದ್ಯಾಕೋ ನನಗೆ ವಿಶ್ವಾಸ ಬರ್ತಾ ಇಲ್ಲ ಅಂತ ಧರ್ಮರಾಜ. ಅಂದರೆ ಇವತ್ತಿನ ಪ್ರಶ್ನೆ ಅವತ್ತೇ ಮಾಡಿಕೊಂಡಿದ್ದಾರೆ. ಹೋದಂತಹ ಕೆಲವರು ನರಕದಲ್ಲಿ ಇರ್ತಾರೆ, ನಿರ್ವಿವಾದವಾಗಿ ಆಡೋದಾದರೆ ಹೇಳೋದನ್ನು ಸ್ವರ್ಗಸ್ಥರಾದರು ಅಂತ ಹೇಳ್ತಾರೆ ವಿನಃ ಎಂಥ ಪಾಪಿ ಹೋದವ್ರ ಬಗ್ಗೆ ಆಡಬೇಡ್ರಿ ಸ್ವರ್ಗಸ್ಥರಾದರು ಅಂತ. ನರಕದಲ್ಲಿ ಬಿದ್ದಿರಬಹುದು, ಪ್ರಾಣಿಗಳಾಗಿ ಹುಟ್ಟಿರಬಹುದು, ಇನ್ನೂ ಏನೋ ಹೀನ ಯೋನಿಯಲ್ಲಿ ಬಂದಿರಬಹುದು, ಕಷ್ಟಪಡ್ತಾ ಇರಬಹುದು. ತಾವೇ ಕಷ್ಟಪಡ್ತಾ ಇದ್ದರೆ ನಾವು ಅವರ ಆರಾಧನೆ ಮಾಡಿದರೆ ನಮಗೆ ಕೊಡೋದು ಹೇಗೆ? ಇದು ಇವತ್ತಿನ ಪ್ರಶ್ನೆಯೂ ಇದೆ. ಇದನ್ನು ಧರ್ಮರಾಜನೇ ಮಾಡಿದ್ದಾನೆ. ಸ್ವಾಮಿ ಪಿತರಃ ವರ್ತಂತೆ ಪಿತರ ಸ್ವರ್ಗೆ ಕೇಶಾಂಚಿ ನರಕೆ ಪುನಃ ಪ್ರಾಣಿನಾಂ ನಿಯತಂ ವಾಪಿ. ಅವರವರು ಮಾಡಿದ ಕರ್ಮಾನುಸಾರವಾಗಿ ಅವರಿಗೆ ಮುಂದಿನ ಜನ್ಮ ಬಂದಿರುತ್ತೆ. ನಮಗೆ ಕೊಡ್ತಾರೆ, ಹೋಗಲಿ. ಇಲ್ಲಿ ಎರಡು ಗೊಂದಲ ಇದೆ. ನಾನು ಅನ್ನವನ್ನು ಇಲ್ಲಿ ಪಿಂಡವಾಗಿ ಇಡೋದು, ಅವನೇನೋ ಪ್ರಾಣಿಯಾಗಿ ಅವನು ಮಾಂಸಾಹಾರಿಯಾಗಿ ಹುಟ್ಟಿದರೆ ಈ ಅನ್ನ ಅಲ್ಲಿ ಹೋಗಿ ಮುಟ್ಟತ್ತೆ ಹೇಗೆ? ಅಥವಾ ಈ ಅನ್ನವೇ ಮನುಷ್ಯನಾಗಿ ಹುಟ್ಟಿದ್ರು ಮುಟ್ಟೋದು ಹೇಗೆ? ಎಲ್ಲೋ ಭೂಮಿಯಲ್ಲೋ ನೀರಿನಲ್ಲೋ ವಿಸರ್ಜನೆ ಮಾಡ್ತೀವಿ, ಆಕಳಲ್ಲಿ ಇಡ್ತೀವಿ. ಇದು ಏನಿದು? ಅವರ ಆಹಾರ ಯಾವುದು, ಅವರು ತಿನ್ನೋದೇನು? ಇದೊಂದು ಪುರೋಹಿತರು ಮಾಡಿಕೊಂಡಿರುವ ಪ್ರತಿ ದಿನ ತಮ್ಮ ಹೊಟ್ಟೆ ತುಂಬಲಿಕ್ಕೆ ಮಾಡಿಕೊಂಡಿರುವಂತಹ ಒಂದು ವ್ಯವಸ್ಥೆ ಅಂತ ನಮ್ಮನ್ನು ಎಡಪಂಥೀಯರು ಬೈತಾ ಇರ್ತಾರೆ. ನೀವೇ ಎಲ್ಲರಿಗೂ ಹೆದರಿಸಿ 360 ಗೃಹಸ್ಥರನ್ನು ಹಿಡ್ಕೊಂಡ್ಬಿಟ್ರೆ 360 ದಿವಸ ಮುಗದೇ ಹೋಯಿತು. ಹಾಗಾಗಿ ಈ ವ್ಯವಸ್ಥೆಯನ್ನು ಮಾಡಿಕೊಂಡಿರಿ, ಯಾವುದು ಹೋಗಿ ಮುಟ್ಟೋದಿಲ್ಲ ಅಂತ ಪೂರ್ವಪಕ್ಷವನ್ನು ಮಾಡಿಕೊಂಡು ಇನ್ನೂ ಮುಂದೆ ಹೇಳ್ತಾರೆ. ಶ್ರಾದ್ದಾನಿ ಚೈವ ಕುರುವಂತಿ ಫಲಕಾಮ ಸದಾನರಃ ಅಭಿಸಂಧಾಯ ಪಿತರಂ ಪಿತುಶ್ಚ ಪಿತರಂ ತಥಾ ಪಿತಾಮಹಂ ಚೈವ ತ್ರಿಷು ಪಿಂಡೇಶು ನಿತ್ಯದಾಹ ತಾನಿ ಶ್ರಾದ್ದಾನಿ ದತ್ತಾನಿ ಕಥಂ ಗಚ್ಚಂತಿ ವೈ ಪಿತೃನ್ನೇ. ಹೋದವರ ಹೆಸರಲ್ಲಿ 3 ಪಿಂಡವನ್ನು ಇಡಲಿಕ್ಕೆ ಮಾತ್ರ ಪರ್ಮಿಷನ್ನು. ಪಿತೃ, ಪಿತಾಮಹ, ಪ್ರಪಿತಾಮಹ. ಆ 3 ಪಿಂಡವನ್ನು ಇಟ್ಟರೆ ಇದ್ದ ಕುಲದಲ್ಲಿರೋರೆಲ್ಲ ಪ್ರೀತರಾಗೋದು ಹೇಗೆ? ಅದು ಹೋಗಿ ಮುಟ್ಟೋದು ಹೇಗೆ? ಏನೋ ಇದು ಸುಮ್ಮನೆ ಮೌಢ್ಯವಾ ಅನ್ನುವಂತೆ ಯಮಧರ್ಮರಾಜನ ಪ್ರಶ್ನೆ. ಕಥಂಚ ಶಕ್ತಾಸ್ತೆ ದಾತುಂ ನರಕಸ್ಥ ಫಲಂ ಪುನಃ. ನರಕದಲ್ಲಿರೋ ನಮಗೇನಾದರೂ ಕೊಡ್ಲಿಕ್ಕೆ ಸಾಧ್ಯ ಉಂಟಾ? ಯಾಕೋ ನಂಬಲಿಕ್ಕಾಗ್ತಾ ಇಲ್ಲ. ಕೇಮಾತೆ ಪಿತರೋ ಅನ್ನೆ. ಹಾಗಾದರೆ ಹೋದವರು ಪಿತೃದೇವತೆಗಳಲ್ಲ ಅನ್ಸತ್ತೆ, ಇನ್ಯಾರೋ ಪಿತೃದೇವತೆಗಳು ಅಂತಿದಾರಾ? ಅವರು ನಮಗೆ ಕೊಡ್ತಾರಾ? ಏನು ಇದರದೆಲ್ಲ ವಿಸ್ತಾರವಾಗಿ ಹೇಳಿ. ಯಜಾಮೋ ವಯಂ ಪುನಃ ದೇವಾಪಿ ಪಿತೃನ್. ಇದೆಲ್ಲಕ್ಕಿಂತ ನನಗೆ ತುಂಬ ಆಶ್ಚರ್ಯ ಏನು ಅಂದರೆ, ಅವನು ಧರ್ಮರಾಜ ಕೇಳೋದು, ದೇವತೆಗಳು ಸ್ವರ್ಗದಲ್ಲಿ ಪಿತೃದೇವತೆಗಳ ಆರಾಧನೆ ಮಾಡ್ತಾರಂತೆ. ಯಾಕೆ? ಅವ್ರಿಗೇನು ಮರ್ಜಿ? ನಮಗೇನೋ ಜನ್ಮ ಕೊಟ್ಟಿದ್ದಾರೆ, ನಾವು ಋಣ ತೀರಿಸುವ ಅಂತ ಶ್ರಾದ್ದ ಮಾಡುವ. ದೇವತೆಗಳಿಗೇನು ಮರ್ಜಿ ಈ ಪಿತೃಗಳದು? ದೇವಾಪಿ ಪಿತॄನ್ ಸ್ವರ್ಗೆ ಯಜಂತೀತಿ ಚ ನಶ್ರುತಮ್ಮೆ ಏತದಿಚ್ಛಾಮ್ಯಹಂ ಶ್ರೋತುಂ ವಿಸ್ತರೇಣ ಮಹಾದ್ಯುತೆ. ಇದನ್ನು ವಿಸ್ತಾರವಾಗಿ ನೀವು ಹೇಳಬೇಕು. ಸಭವಾನ್ ಕಥಯತ್ವೇ ಮಾಮೆ, ನೀವು ಇದನ್ನು ವಿಸ್ತಾರವಾಗಿ ಹೇಳಿ ನನಗೆ ನಿಮ್ಮ ಬಾಯಿಂದ ಕೇಳಬೇಕು ಅಂದಾಗ ಭೀಷ್ಮವಾಚ ಅತ್ರತೆ ಕೀರ್ತಯಿಷ್ಯಾಮಿ ಯಥಾಶ್ರುತಮರಿಂದಮ ಏಚತೆ ಪಿತರೋನ್ಯಸ್ಮ ತಾನ್ ಯಜಾಮೋ ವಯಂ ಪುನಃ ಪಿತ್ರಾಮಮ ಪುರಾಗೀತಂ ಲೋಕಾಂತರಗತೆ. ಅದನ್ನೇ ನಿನಗೆ ಹೇಳ್ತೇನೆ. ಶ್ರಾದ್ದಕಾಲೇ ಮಮ ಪಿತುಃ ಮಯಾ ಪಿಂಡ ಸಮುದ್ಯತಃ. ಶಂತನುವಿನ ಶ್ರಾದ್ದವನ್ನು ಭೀಷ್ಮಾಚಾರ್ಯರು ಮಾಡ್ತಾ ಇದ್ರು. ಮಾಡುವ ಸಂದರ್ಭದಲ್ಲಿ ಇನ್ನೇನು ಪಿಂಡವನ್ನು ಇಡಬೇಕು, ಆ ಪಿಂಡ ಇಡುವ ಸ್ಥಳದಿಂದ ಭೂಮಿ ಭೇದನೆ ಮಾಡಿ ಕೈ ಮೇಲೆ ಬಂದ್ಬಿಡ್ತು. ಕೈಗೆ ಇಡು, ಕೈಗೆ ಹಾಕು. ನಾನು ಹಾಕೋದಿಲ್ಲ. ಶ್ರಾದ್ದದಲ್ಲಿ ಅಥವಾ ಧರ್ಮಶಾಸ್ತ್ರದಲ್ಲಿ ಹೇಳಿರೋದು ಪಿಂಡವನ್ನು ದರ್ಭೆಯ ಮೇಲೆ ಇಡಬೇಕು ಅಂತ. ದರ್ಭೆ ಪ್ರಧಾನವಾದದ್ದು, ವಿಷ್ಣುಪಾದ ನಂತರದ್ದು. ವಿಷ್ಣುಪಾದ ಇಟ್ಟರು ದರ್ಭೆ ಇಟ್ಟೇ ಇಡಬೇಕು.
ಇದ್ರೂ ನಾನು ಇದನ್ನು ಕೊಡ್ತಾ ಇಲ್ಲ. ನೈಷಕಲ್ಪೆ ವಿಧಿರ್ದೃಷ್ಟ ಇತಿ ಸಂಚಿಂತ ಚಾಪ್ಯಹಂ ಕುಶೇಶ್ವೇವ ತತಪಿಂಡಂ. ಕುಶೇಶ್ವೇವ ಏವಕಾರದಿಂದ ಇತರ ವ್ಯಾವರ್ತಕ ಅಂತ ಕರೀತಾರೆ. ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ. ಬೇರೆ ಯಾವುದಾದ್ರೂ ಇದ್ರೂ ಆ್ಯಡ್ ಆನ್ ಅದು, ಬಟ್ ಕುಶ ಅನ್ನೋದು ದರ್ಭೆ ಮುಖ್ಯ. ಕುಶೇಶ್ವೇವ ತತಪಿಂಡಂ ದತ್ತವಾನ್ ಅವಿಚಾರಯನ್. ನಾನು ಮುಲಾದಿಲ್ಲದೆ ದರ್ಭೆ ಮೇಲೆ ಇಟ್ಬಿಟ್ಟೆ. ತತಪಿತಾಮೇ ಸುಪ್ರೀತ, ತುಂಬ ಸಂತೋಷಗೊಂಡು ಒಳ್ಳೆ ಮಾತುಗಳನ್ನು ಆಡ್ದ ನಮ್ಮಪ್ಪ. ಏನು ನಿನಗೆ ಧರ್ಮಶಾಸ್ತ್ರದಲ್ಲಿ ದೀಕ್ಷೆ, ಧರ್ಮದಲ್ಲಿ ನಿಷ್ಠೆ, ಬದ್ಧತೆ. ಅಪ್ಪನ ಕೈ ಬಂದಾಗ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟವರು, ಕಂಗ್ರ್ಯಾಚುಲೇಷನ್ಸ್, ಇನ್ನು ಶ್ರಾದ್ದವೇ ಮುಗೀತು ಅಂತ. ಅಂಥದ್ದು ಅಪ್ಪನ ಕೈ ಅಂತ ಗೊತ್ತಾಗಿದ್ರು ನೀನು ಕೊಟ್ಟಿಲ್ಲ. ಆದ್ದರಿಂದ ಬಹಳ ಸಂತೋಷ ಆಯಿತು. ನಿನಗೇನು ಕೇಳ್ಕೋ, ಏನಾದರೂ ವರವನ್ನು ನಾನು ಕೊಡ್ತೇನೆ. ಒಂದಂತೂ ಇಚ್ಛಾಮರಣ ಇತ್ತು, ಅದನ್ನೇ ಮತ್ತೊಮ್ಮೆ ಅನುಮೋದನೆ ಮಾಡ್ದ. ಮಯಾತು ತವ ಜಿಜ್ಞಾಸ, ಸ್ವಾಮಿ ನನಗೆ ಒಂದು ಜಿಜ್ಞಾಸೆ ಇದೆ, ನಿಮ್ಮಲ್ಲಿ ವಿಚಾರ ಮಾಡಬೇಕು ಅಂತ ಇದೆ. ನೀವು ಹೇಳ್ತೀರಾ? ಏನು ಕೇಳು. ಈ ನಾವು ಪಿಂಡಗಳನ್ನು ಇಡೋದರಿಂದ ಪಿತೃದೇವತೆಗಳು ಪ್ರೀತರಾಗೋದು ಹೇಗೆ? ಅವ್ರು ಯಾರು, ಎಲ್ಲಿದ್ದಾರೆ? ಸೇಮ್ ಪ್ರಶ್ನೆನೇ ಇವನು ಕೇಳ್ದ. ಇದಂತೂ ಇದ್ದವ್ರನ್ನ ಕೇಳೋದಕ್ಕಿಂತ ಹೋದವ್ರನ್ನ ಕೇಳಿದ್ರೆ ಇನ್ನೂ ಸರಿ ಅಲ್ವಾ, ನೀವು ಮುಟ್ಟತ್ತೋ ಇಲ್ಲೋ ಅಂತ. ಸೊ ಇದು ಅಕ್ನಾಲೆಜ್ಮೆಂಟ್ ಅಲ್ಲ. ಈಗ ಇದ್ದವ್ರನ್ನ ಕೇಳಿದ್ರೆ ಅವರು ಯಾರೋ ಹೇಳಿದ್ದನ್ನು ಹೇಳ್ಬೋದು, ಹೋದವ್ರನ್ನ ಏನ್ ನಾ ಮಾಡ್ತಾ ಇರೋ ಪಿಂಡ ಸರಿ ಇದೆಯಾ, ಸೇರ್ತಾ ಇದೆಯಾ, ಹೇಗೆ ಏನು ಅಂತಂದಾಗ ಭೀಷ್ಮವಾಚ ಶ್ರೂಯಂತೆ ಪಿತರೋ ದೇವಾಃ ದೇವಾನಾಮಪಿ ದೇವತಾಃ ದೇವಾಶ್ಚ ಪಿತರೋ ಅನ್ಯೇವ ಕಾನ್ಯಜಾಮೋ ವಯಂ ಪುನಃ. ಕಥಂಚ ಸ್ವಾಮಿ, ಶ್ರೂಯಂತೆ ಪಿತರೋ ದೇವಾಃ ದೇವಾನಾಮಪಿ, ದೇವತೆಗಳಿಗೂ ಪಿತೃದೇವತೆಗಳು ಪೂಜ್ಯರು, ದೇವತೆಗಳು ಅಂತ ಕೇಳಲ್ಪಟ್ಟಿದೆ. ಈ ಹೋದವರಂತೂ ಅಲ್ಲ. ಯಾಕೆಂದ್ರೆ ದೇವತೆಗಳಿಂದಲೂ ಪೂಜ್ಯರು ಅಂದ್ರೆ ಹೋದವನಿದ್ನಲ್ಲ, ಆಗೀನು ಇವನಲ್ಲಿ ಪೂಜ್ಯನಾಗಿದ್ದ, ಹೋದ್ಮೇಲೆ ಯಾಕೆ ಪೂಜ್ಯನಾಗಿ ಬಿಡ್ತಾನೆ? ಹಾಗಾದ್ರೆ ಯಾರು ಬೇರೆ ಇರಬೇಕು. ನಾವಿಲ್ಲಿ ಮಾಡೋದೇನು, ಅವ್ರಿಗೆ ಸೇರೋದು ಹೇಗೆ, ಅದನ್ನ ಹೇಳಿ ಅಂದಾಗ ಶಂತನೋ ವಾಚ ಸಂಕ್ಷೇಪೇಣ ಇವತ್ತೇ ವಕ್ಷೆ ಯನ್ಮಾಂ ಪೃಚ್ಛಸಿ ಭಾರತ. ನೀ ಏನು ಕೇಳಿದೆ ಅದಕ್ಕೆ ಸಂಕ್ಷೇಪವಾಗಿ ಹೇಳ್ತೇನೆ. ಪಿತರಶ್ಚ ಯಥೋದ್ಧೂತಾ ಫಲಂ ದತ್ತಸ್ವ ಅಚಾನಘ. ಅವರು ಹೇಗೆ ಹುಟ್ಟಿದರು, ಹೇಗೆ ಫಲ ಕೊಡ್ತಾರೆ ಅಂತ ಹೇಳ್ತೀನಿ ಕೇಳು. ಪಿತॄಣಾಂ ಕಾರಣಂ ಶ್ರಾದ್ದೆ ಶೃಣು ಸರ್ವೇ ಸಮಾಹಿತಃ. ಆದಿದೇವ ಸುತಾಸ್ತಾತ ಪಿತರೋ ದಿವಿದೇವತಾ. ಬ್ರಹ್ಮದೇವರ ಮಕ್ಕಳು ಇವರು ಪಿತೃದೇವತೆಗಳು ಅಂತ ಒಂದು ವರ್ಗ ಇದೆ. ಅವರನ್ನ ದೇವತೆಗಳು ಪೂಜೆ ಮಾಡ್ತಾರೆ. ತಾನ್ಯಜಂತಿ ಸ್ವ ವೈ ಲೋಕಾಹ ಸದೇವಾಸುರ ಮಾನುಷಾಹ. ದೇವತೆಗಳು, ಅಸುರರು, ಮನುಷ್ಯರು ಎಲ್ಲರೂ ಪೂಜೆ ಮಾಡೋದು ಪಿತೃದೇವತೆಗಳು ಅಂತ ಬ್ರಹ್ಮದೇವರಿಂದ ಹುಟ್ಟಿದ ಬ್ರಹ್ಮದೇವರ ಮಕ್ಕಳನ್ನ. ಅವರು ಆಪ್ಯಾಯಿತಾಶ್ಚ ತೇ ಶ್ರಾದ್ಧೆ, ಅವರು ಶ್ರಾದ್ದದಲ್ಲಿ ಪ್ರೀತರಾದಾಗ ಪುನರಾಪ್ಯಾಯಂತಿ ಚ, ಅವರು ನಮಗೇನೇನು ಬೇಕೋ ಅದನ್ನೆಲ್ಲ ಕೊಡ್ತಾರೆ. ತಾನ್ಯಜಸ್ವ ಮಹಾಭಾಗ ಶ್ರಾದ್ದೈಹಿ, ಶ್ರಾದ್ದದಿಂದ ಅವರ ಪೂಜೆಯನ್ನು ಮಾಡು. ನಿನಗೆ ಹೆಚ್ಚಿಂದು ಬೇಕು ಅಂದರೆ ನಮ್ಮನೆಗೆ ಆಚಾರ ಬಂದಿಯಾರಲ್ಲ ಊಟಕ್ಕೆ, ಆಚಾರನ್ನ ಕೇಳು. ಅವತ್ತು ಬಂದ ಆಚಾರ್ಯರು ಮಾರ್ಕಾಂಡೇಯರು. ಮಾರ್ಕಾಂಡೇಯ ಮಹರ್ಷಿಗಳು ಶಂತನುವಿನ ಶ್ರಾದ್ದಕ್ಕೆ ಭೀಷ್ಮಾಚಾರ್ಯರು ಮಾಡಿದಾಗ ಏನು ಭೀಷ್ಮಾಚಾರ್ಯರ ಯೋಗ್ಯತೆ, ಅಧ್ಯಯನ, ಅವರ ಡೆಪ್ತು. ಮಾರ್ಕಾಂಡೇಯಸ್ತು ತೇ ಶೇಷಂ ಏತತ್ ಸರ್ವಂ ಎಲ್ಲವನ್ನ ನಿನಗೆ ಹೇಳ್ತಾರೆ. ಬಂದು ನಮಸ್ಕಾರ ಮಾಡಿದರು. ಸ್ವಾಮಿ ಹೀಗಾಯ್ತು, ನಿಮ್ಮನ್ನು ಕೇಳು ಅಂತಂದ್ರು. ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲಪ್ಪ ಅಂದರು. ಮತ್ತು ನಿಮಗೆ ಗೊತ್ತಾಯ್ತು. ನಾ ಹೀಗೆ ಒಮ್ಮೆ ಯಾವಾಗೋ ದೇವರ ಆರಾಧನೆ ಮಾಡ್ಬೇಕಾದ್ರೆ ಒಂದು ಮೇಲೆ ವಿಮಾನ ನೋಡಿದೆ, ಒಳ್ಳೆ ಬ್ರೈಟ್ ಆಗಿತ್ತು. ಪ್ರಾಯ ದೇವತೆಗಳದೇನು ನಮಸ್ಕಾರ ಮಾಡಿದೆ, ಅದಕ್ಕಾಗಿ ಲ್ಯಾಂಡ್ ಆಯಿತು. ಅದರಿಂದ ಇಳಿದ್ರು ಯಾರೋ 4 ಜನ ನಮಸ್ಕಾರ ಮಾಡಿದೆ. ತಾವ್ಯಾರು ಅಂದೆ, ನಾವು ಬ್ರಹ್ಮಮಾನಸ ಪುತ್ರರು, ಸನತ್ ಕುಮಾರ, ಸನಕ, ಸನಂದನ, ಸನಾತನ, ಸನಸ್ಸುಜಾತ ಅಂಥೇಳಿ ಅವರಂದ್ರು. ತಸ್ಮಿನ್ ವಿಮಾನೆ ಪರ್ಯಂಕೆ ಜ್ವಲಿತಾದಿತ್ಯ ಸನ್ನಿಭಂ, ಸೂರ್ಯನಂತೆ ಹೊಳಿತಾ ಇದ್ರು. ಅವರನ್ನು ನಾನು ಕೇಳಿದಾಗ ಅವ್ರು ಹೇಳಿದ್ರು, ನಾವು ಬ್ರಹ್ಮಮಾನಸ ಪುತ್ರರು. ಆಮೇಲೆ ಸನತ್ ಕುಮಾರ ವಾಚ ವಿದ್ಧಿಮಾಂ ಬ್ರಹ್ಮಣ ಪುತ್ರಂ ಮಾನಸಂ ಪೂರ್ವಜಂ ವಿಭೋ ತಪೋವೀರ್ಯ ಸಮುತ್ಪನ್ನಮ್ಮೆ ನಾರಾಯಣ ಗುಣಾತ್ಮಕಮ್ಮೆ. ಸನತ್ ಕುಮಾರ ಇತಿವ ಯಹ, ಸನತ್ ಕುಮಾರ ಅಂತೇನು ಲೋಕದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಶ್ರುತೋ ದೇವೇಶು ವೈಪುರ ಸೋಸ್ಮಿ, ಅವನೇ ನಾನು.
ಓ ನನ್ನ ಭಾಗ್ಯ ಸ್ವಾಮಿ ನೀವು ಬಂದದ್ದು, ಏನಾದರೂ ಕೇಳ್ಕೊ ಸ್ವಾಮಿ. ಶ್ರಾದ್ದ ಮಾಡಿದ್ರೆ ಅದು ಹೇಗೆ ಸೇರತ್ತೆ, ಅವ್ರು ಯಾರು, ಪಿತೃದೇವತೆಗಳ್ಯಾರು, ದಯಮಾಡಿ ಅದನ್ನು ನಮಗೆ ಹೇಳಬೇಕು ಅಂದಾಗ ಅವಶ್ಯ ಹೇಳ್ತೇನೆ ಅಂದಾಗ, ದೇವಾನ್ ಅಸೃಜತ ಬ್ರಹ್ಮ ಮಾಮ್ಯಕ್ಷಂಚ, ನನ್ನನ್ನು ಪೂಜೆ ಮಾಡಿ ಅಂತ ದೇವತೆಗಳನ್ನು ದೇವರು ಸೃಷ್ಟಿ ಮಾಡಿದ. ತಮ್ಮುತ್ಸೃಜ್ಯ, ಅವರು ದೇವರ ಪೂಜೆಯನ್ನು ಬಿಟ್ಟು ಬರೀ ತಮ್ಮನ್ನು ತಾವು ನೋಡ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ರು. ಪೀಠ ಪೂಜೆ ಮಾಡ್ರು ಅಂತಂದ್ರೆ ಪೇಟ ಪೂಜೆ ಮಾಡ್ತಾ ಕೂತ್ಬಿಟ್ರು ಅವರು. ಹೊಟ್ಟೆ ತುಂಬಿಸ್ಕೊಂಬೋದೆ ಪೀಠ ಪೂಜೆ ಬದಲು ಪೇಟ ಪೂಜೆ ಅಂತ. ತೇ ಸಪ್ತಾಹ ಬ್ರಹ್ಮಣ, ಅವರು ಬ್ರಹ್ಮದೇವರ ಶಾಪಕ್ಕೆ ಒಳಗಾದರು. ನಿಮಗೆ ಜ್ಞಾನ ತಿರೋಧಾನ ಆಗಲಿ. ದೇವತೆಗಳು ಮುಖದಿಂದ ಹುಟ್ಟಿದ್ರು, ಪಿತೃದೇವತೆಗಳು ವಕ್ಷಸ್ಥಳದಿಂದ ಹುಟ್ಟಿದ್ದು ಅಂತ. ಪಿತೃಗಳು ಅಂತ ವಕ್ಷಸ್ಥಳದಿಂದ ಹುಟ್ಟಿದ್ದು. ಆ ಪಿತೃದೇವತೆಗಳಲ್ಲಿ ಎರಡು ಗುಂಪಿದೆ, ಮೂರ್ತರು ಹಾಗೂ ಅಮೂರ್ತರು ಅಂತ. ಅಮೂರ್ತರು ಅಂತಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಬರೋ ಪ್ರಶ್ನೆ ಇಲ್ಲ, ಯಾಕೆ ಅಂದ್ರೆ ಅವರು ಸರ್ವತ್ರ ವ್ಯಾಪ್ತರು. ಮೂರ್ತರು ಅಂದ್ರೆ ಕರೆದಾಗ ಬರುವವರು, ಎಲ್ಲ ಕಡೆ ವ್ಯಾಪ್ತರಲ್ಲ. ಒಟ್ಟು 7 ಜನ ಇದ್ದಾರೆ. 7 ಜನದಲ್ಲಿ 3+4 4 ಜನ ಮೂರ್ತರು, 3 ಜನ ಅಮೂರ್ತರು. ಆ ಅಮೂರ್ತರನ್ನ ದೇವತೆಗಳು ಪೂಜೆ ಮಾಡ್ತಾರೆ. ಅಮೂರ್ತ ದೇವತೆಗಳು ಅಂತ, ಅಮೂರ್ತ ಪಿತೃದೇವತೆಗಳು ಅಂತ ಯಾರಿದ್ದಾರೆ ಅವರನ್ನ ದೇವತೆಗಳು ಪೂಜೆ ಮಾಡ್ತಾರೆ. ಅವರು ಯಾರು ಅಂದ್ರೆ ವೈರಾಜರು, ಅಗ್ನಿಶ್ವಾತ್ತರು, ಬರ್ಹಿಷದರು ಅಂತ. ಪ್ರಾಯ ಇದು ತಂದೆ ಇದ್ದವರು ನಮ್ಮ ಬ್ರಹ್ಮಯಜ್ಞ ಮಾಡಿದ ಮೇಲೆ ಸೋಮ ಪಿತೃಮಾನ್ಯಮೋ ಅಗ್ನಿಶ್ವಾತ್ತ ಅಗ್ನಿ ಕವ್ಯವಾಹನಾದಯ ಯೇ ಪಿತರಃ ತಾನ್ ಪಿತೃನ್ ಸ್ತರ್ಪಯಾಮಿ ಇದು ತಂದೆ ಇದ್ದವರು ಕೊಡಬೇಕು. ಆಮೇಲೆ ಇವರಿಗೆ ಉಪಕರ್ಮದಲ್ಲಿ ಕೊಡಿಸ್ತಾರೆ. ಅದು ನಿತ್ಯದಲ್ಲಿ ಕೊಡಬೇಕು, ಉಪಕರ್ಮದಲ್ಲಿ ಜೋರಾಗಿ ಹೇಳಿ ಕೊಡ್ತಾರೆ. ನಿತ್ಯದಲ್ಲೂ ಕೂಡ ಸ್ನಾನಕಾಲದಲ್ಲಿ ಕೊಟ್ಟೇ ತೀರ್ಬೇಕು. ಆ ಪಿತೃಗಳು ಬರೋದು ಇವ್ರಿಗೆ 3 ಜನಕ್ಕೆ. ಸೋಮಪರು ಸೋಮಪರು ಬಂದು ಅದೇ ಸುಕಾಲರು, ಆಂಗಿರಸರು, ಸುಸ್ವಧರು, ಸೋಮಪರು ಅಂತ ಇವರು ಬಂದು 4 ಜನ 4 ವರ್ಣದವರು ಕರೆದಾಗ ಬರೋದು ಅಂತ ಹರಿವಂಶದಲ್ಲಿ ತಿಳಿಸಿಕೊಡ್ತಾರೆ. ತೇಜಪ್ತ ಬ್ರಾಹ್ಮಣ, ನೀವು ಮೂರ್ಖರಾಗ್ರಿ ಅಂತ. ಅವರು ಪಾಪ ತುಂಬ ಬೇಜಾರಾಯಿತು. ಸ್ವಾಮಿ ನಮಗೆ ಜ್ಞಾನ ನಾಶ ಆಯಿತು, ದಯಮಾಡಿ ಏನಾದರೂ ಮಾಡಿ ನಮ್ಮನ್ನು ಉದ್ಧಾರ ಮಾಡಿ. ನಿಮಗೆ ಮತ್ತೆ ಜ್ಞಾನ ಬರಬೇಕು ಅಂದರೆ ಪಿತೃಗಳ ಹತ್ರ ಹೋಗಿ ಕೇಳಿ. ಯದ್ಯಪಿ ಪಿತೃಗಳು ಬ್ರಹ್ಮದೇವರ ಹೃದಯ ವಕ್ಷಸ್ಥಳದಿಂದ ಹುಟ್ಟಿದ್ದಾರೆ, ಆದರೆ ಪುನಃ ದೇವತೆಗಳಿಂದಲೂ ಹುಟ್ಟಿದ್ದಾರೆ. ದೇವತೆಗಳ ಮಕ್ಕಳು ಇವರು. ನಿಮ್ಮ ಮಕ್ಕಳ ಹತ್ರನೇ ಹೋಗಿ ಕೇಳಿ ಅಂದರು. ಸರಿ ಹಾಳಾಗೋಲಿ, ಕಾರ್ಯವಾದಿ ಕತ್ತೆ ಕಾಲು ಕಟ್ಟು ಬಂದು ಕೇಳಿದ್ರು, ನಮಗೆ ಪಾಠ ಹೇಳ್ಕೊಡಿ. ಇವರು ಪಾಠ ಹೇಳ್ಕೊಟ್ಟ ಮೇಲೆ ಏನನ್ಬೇಕು, ಮಕ್ಕಳ್ರ ನಾಳೆ ಒಪ್ಪಿಸ್ಬೇಕು ಅಂದ್ರು. ಮೈ ಹೊರದೋಯ್ತು. ಅಪ್ಪನ ಹೋಗಿ ಮಕ್ಕಳ್ರ ಅಂತೀರಾ, ನನ್ನ ಮಕ್ಕಳ ನಾಳೆಯಿಂದ ಪಾಠಕ್ಕೆ ಬರಲ್ಲ ಹೋಗನ್ನ ಬಿಟ್ಕೊಳ್ರಿ ಅಂದ್ರೆ ನಮ್ಗ ಲಾಸು. ಬ್ರಹ್ಮದೇವರ ಹತ್ರ ಕಂಪ್ಲೇಂಟ್ ಮಾಡಿದ್ರು. ಅವ್ರಿಗೆ ಎಷ್ಟು ದುರಹಂಕಾರ ನೋಡ್ರಿ. ಅವ್ರ ಮರ್ಜಿ ಇದೆ ಅಂತ ಹೇಳಿ ನಾವು ಅವ್ರ ತಂದೆ, ನಮ್ಮನ್ನು ಹೋಗಿ ಮಕ್ಕಳ್ರ ಅಂತಾರ ಅವರು, ನಾಳೆಯಿಂದ ಪಾಠಕ್ಕೆ ಹೋಗಲ್ಲ. ಬ್ರಹ್ಮದೇವರು ಅಂದ್ರು, ಅವ್ರಂತ ಸರಿಗೆ ಇದೆಯಲ್ಲ, ನೀವು ಸರಿ ಇದ್ದೀರಿ, ಅವ್ರನ್ನೇ ಸಪೋರ್ಟ್ ಮಾಡ್ರಿ. ಅದೇಗೆ ಸರಿ ರೀ, ಯೂಯಂ ಶರೀರ ಕರ್ತಾರಹ, ನೀವು ಅವರಿಗೆ ಶರೀರ ಕೊಟ್ಟದ್ದಕ್ಕೆ ಅವ್ರಿಗೆ ಅಪ್ಪ, ಅವರು ನಿಮಗೆ ಜ್ಞಾನವನ್ನ ಕೊಟ್ಟಿದ್ದರಿಂದ ನಿಮ್ಗೆ ಅವರ ಅಪ್ಪ ಅಂದ್ರು. ಓ ಸರಿ, ವಿದ್ಯೆಯನ್ನು ಕೊಟ್ಟಿದ್ದರಿಂದ ನಿಜವಾಗ್ಲೂ ಅವರೇ ದೊಡ್ಡಪ್ಪ ಅಂದ್ರು. ವಿದ್ಯಾದಾತರು ಇದಾನಲ್ಲ, ಅವನ ಋಣ ಪರಲೋಕದಲ್ಲೂ ಇರುತ್ತೆ. ಜನ್ಮ ಕೊಟ್ಟ ತಂದೆಯ ಋಣ ಈ ಲೋಕದಲ್ಲಿ ಮುಗಿಯತ್ತಪ್ಪ. ಹಾಗಾಗಿ ಒಂದು 5-6 ಜನ ತಂದೆ ಇದೆ. ಅನ್ನದಾತ, ಭಯಸ್ತ್ರಾತ, ವಿದ್ಯಾದಾತ, ಆಮೇಲೆ ಜನಿತಾಚ, ಉಪನಯತಾಚ, ಉಪನಯನ ಮಾಡಿ ಉಪನಯನದಲ್ಲಿ ಗಾಯತ್ರಿ ಉಪದೇಶವನ್ನ ಮಾಡಿದ್ದಾರೆ ಅಂತ. ಉಡುಪಿಯವರು ಇದನ್ನು ಒಪ್ಪುದಿಲ್ಲ. ಉಪನಯನ ಮಾಡಿದಾಗ ತಂದೆನೇ ಉಪದೇಶ ಮಾಡಬೇಕು. ಗುರುಗಳು ಉಪದೇಶ ಮಾಡೋದೇನು ಅಂತಂದ್ರೆ ಬೇರೆ ಮಂತ್ರವನ್ನ, ನಾರಾಯಣ ಮಂತ್ರವನ್ನ ಅಂತ. ಆದ್ರೆ ನಮ್ಮಲ್ಲಿ ಗುರುಗಳ ಕೈಯಲ್ಲಿ ಕೊಡಿಸ್ತೇವೆ, ಇಲ್ಲಿ ಘಟ್ಟದ ಮೇಲಿಂದ ಒಂದು ಆಚ. ಆದ್ರೆ ಈ ಶ್ಲೋಕ ಅಂತೂ ಇದೆ, ಜನಿತಾಚ ಉಪನಯತಾಚ, ಉಪನಯನ ಮಾಡಿದವನು ತಂದೆ ಅಂತ. ಆ ದೃಷ್ಟಿಯಲ್ಲಿ ನಮಗೆ ಗಾಯತ್ರಿ ಉಪದೇಶ ಮಾಡಿದ ಗುರುಗಳು ಪ್ರಕೃತದಲ್ಲಿ ನಿಮಗೆ ಅವರು ತಂದೆ. ಅವರು ಸರಿ, ಯೂಯಂ ಶರೀರ ಕರ್ತಾರಃ ತೇಷಾಂ ದೇವ ಭವಿಷ್ಯತ ತೇತು ಜ್ಞಾನ ಪ್ರದಾತಾರಃ ಪಿತರೋ ನ ಸಂಶಯ. ಏನಿದ್ರಲ್ಲಿ ಸಂಶಯ ಅಂದ್ರು.
ಸರಿ, ಅರ್ಥ ಆಯ್ತು ಬಿಡಿ, ಹೋಗಿ ಬರ್ತೀವಿ, ಜ್ಞಾನವನ್ನು ಸಂಪಾದನೆ ಮಾಡ್ತೀವಿ. ಅವತ್ತಿನಿಂದ ಜ್ಞಾನೋಪದೇಶವನ್ನು ದೇವತೆಗಳು ಪಡೆದದ್ದರಿಂದ ಪಿತೃದೇವತೆಗಳನ್ನು ಅವರು ಪೂಜೆ ಮಾಡ್ತಾರೆ, ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ ಅನ್ನುವ ದೃಷ್ಟಿಯಿಂದ. ಆದ್ದರಿಂದ ದೇವತೆಗಳಿಗೂ ಅವರು ದೇವತೆಗಳು ಯಾಕೆ ಅಂದರೆ ಜ್ಞಾನೋಪದೇಶಕರಾದದ್ದರಿಂದ ಅಂತ ಒಂದು ಸಮಸ್ಯೆಗೆ ಪರಿಹಾರವನ್ನು ಹೇಳಿದರು. ಯೋ ಅನಿಷ್ಟ್ವ, ಮತ್ತಿನ್ನೊಂದು ಹೇಳ್ತಾರೆ, ಯೋ ಅನಿಷ್ಟ್ವಾತು ಪಿತೃಶ್ರಾದ್ದೈ ಕ್ರಿಯಾ ಕಶ್ಚಿತ್ ಕರಿಷ್ಯತಿ. ಯಾವುದೇ ಒಬ್ಬ ವ್ಯಕ್ತಿ ಶ್ರಾದ್ದವನ್ನು ಮಾಡದೆ ಪಿತೃದೇವತೆಗಳನ್ನು ತೃಪ್ತಿಪಡಿಸದೆ ಎಂಥ ದೊಡ್ಡ ಕೆಲಸ ಮಾಡಿದರೂ ದೇವರು ಮೆಚ್ಚೋದಿಲ್ಲಂತೆ. ನೀನು ಏನು ಮಾಡ್ತೀಯೋ ಬಿಡ್ತೀಯೋ, ಶ್ರಾದ್ದವನ್ನು ಸರಿಯಾಗಿ ಮಾಡು. ಹಬ್ಬ ಬಿಟ್ಟರು ಅಡ್ಡಿ ಇಲ್ಲ, ದೇವ್ರ ಪೂಜೆ ಬಿಟ್ಟರು ಅಡ್ಡಿ ಇಲ್ಲ, ಶ್ರಾದ್ದವನ್ನು ಬಿಡಬೇಡ ಅಂತ ಘಂಟಾಘೋಷವಾಗಿ ಹೇಳುತ್ತೆ. ಯಾಕೆ ಅಂದರೆ ನೀನು ಎಂಥ ಒಳ್ಳೆ ಕೆಲಸ ಮಾಡಿದ್ರು ಶ್ರಾದ್ದ ಮಾಡಿಲ್ಲ ಅಂತಾದರೆ ರಾಕ್ಷಸ ದಾನವ ನಾಗಾಹ ಫಲಂ ಪ್ರಾಶ್ಯಂತಿ ತಸ್ಯತತೆ ಪ್ರಾಶ್ಯಂತಿ. ನೀನು ಮಾಡಿದ ಎಲ್ಲ ಕರ್ಮಗಳಿಂದ ಬಂದ ಫಲವನ್ನು ರಾಕ್ಷಸರು, ಅವರು ದೈತ್ಯರು ತೊಗೊಂಡೊಟ್ಟೋಗ್ತಾರೆ ಅನ್ನೋದಕ್ಕೆ ನಮ್ಮಲ್ಲಿ ಏನು ಕೆಲಸ ಮಾಡಿದ್ರು ನಾಂದಿ ಶ್ರಾದ್ದ ಮಾಡೋದು. ನಾಂದಿ ಶ್ರಾದ್ದ ಮಾಡೋದು ಏನಂದರೆ ಪಿಂಡ ಪ್ರದಾನ ಮಾಡಿ ಮಾಡೋದು ವಾರ್ಷಿಕ ಶ್ರಾದ್ದ, ಉಪನಯನವು ಎಲ್ಲದರಲ್ಲೂ ಒಂದು ಹೋಮ ಹವನಾಗ್ರಹ ಪ್ರವೇಶ ಅಂದರೆ ಪಿತೃದೇವತೆಗಳಿಗೆ ನಮಸ್ಕಾರ, ನಿಮ್ಮ ಅನುಗ್ರಹದಿಂದಲೇ ಇದು ಇರೋದು ನಾಂದಿ ಶ್ರಾದ್ದ ಅಂದರೆ ಪಿತೃದೇವತೆಗಳ ಆರಾಧನೆ ಮಾಡಿಯೇ ಮುಂದುವರಿಬೇಕು. ಅದು ಮಾಡಿಲ್ಲ ಅಂತಂದರೆ ಪುಣ್ಯ ಬರೋದಿಲ್ಲ ಅಂತಂದರು.